ಇಲ್ಲಿ ಬರ್ತಾ ಇದ್ದಾಳೆ ಕೋಮಲ. ನನ್ನ ನೋಡಿದ್ರೆ ಇನ್ನೇನಕ್ಕ ಇಲ್ಲಿದ್ಯಾ ಅಂತ ಅಂದ್ಬಿಡ್ತಾಳೆ. ಬಂದ್ರೆ ಬರ್ತಾಳೆ ಬಿಡ, ನೀನ್ ಯಾಕೆ ಅವಳಿಗೆ ಜಾಸ್ತಿ ತಲೆ ಕೆಡಿಸ್ಕೊತೀಯ? ತುಂಬಾ ಒಳ್ಳೆಯವಳು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನಾನು ಏನ್ ಹೇಳ್ತೀನೋ ಅದೇ ಕರೆಕ್ಟು, ಅವಳೊಳ್ಳೇದಕ್ಕೆ ಹೇಳೋದು ಅಂತ ತುಂಬಾ ನಂಬ್ಕೊಂಡ್ಬಿಟ್ಟಿದ್ದಾಳೆ. ಇಷ್ಟು ವರ್ಷಗಳ ಕಾಲ ನಾನು ಅದನ್ನೇ ನಂಬಿಸ್ಕೊಂಡ್ ಬಂದಿದ್ದೀನಿ ಅವಳ ಹತ್ರ. ಈಗ ನಾನು ನಿನ್ ಜೊತೆ ಸೇರ್ಕೊಂಡು ಅವಳನ್ನ ಆಡ್ಕೊಂಡ್ರೆ ಅವಳು ಬೇಜಾರು ಮಾಡ್ಕೊಳಲ್ವಾ? ಇರೇ ನೀನು, ಅವಳು ಹೇಗೆಲ್ಲ ನಮ್ಮನ್ನ ಆಡ್ಕೊಂತಿದ್ದಾಳೋ ಅದಕ್ಕಿಂತ ಹೆಚ್ಚಾಗಿ ಆಡ್ಕೊಂಡು ಅವಳಿಗೆ ಎಷ್ಟು ಬೇಜಾರು ಮಾಡ್ತಿದ್ದೀನಿ ಅಂತ ನೋಡು. ನೀನು ಇಲ್ಲಿಂದ ಹೊರಟೋದ್ರೆ ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತೀಯ ಕಣೆ. ಅಯ್ಯೋ ಬೇಡ ಕಣೆ, ನಾನು ದೂರದಿಂದನೇ ನೋಡ್ತಾ ಇರ್ತೀನಿ ಬಿಡು. ಇಲ್ಲೇ ಮನೇಲಿ ನಿಂತ್ಕೊಂಡಿರ್ತೀನಿ ಅವಳು ಗೊತ್ತಾಗ್ದಂಗೆ. ಏನೋಪ್ಪ ನಿನ್ನಿಷ್ಟ, ನೀನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಏನೋ ಮಾಡು. ಬಂದ್ಲು 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 ಕಣೆ, ಬರ್ತಾ ಇರಲಿಲ್ಲೇನೆ. ಇವಳೇನ, ನಾವು ಅವಳಿಗೆ ಆಟಾಡ್ತಾನ ಅಂದ್ರೆ ಇವಳೇ ಅವಳನ್ನ ನೋಡಿ ಎದ್ರಕೊಂಡು ಓಡೋಗ್ತಾಳಲ್ಲ. ಏನಾದ್ರೂ ಆಗ್ಲಿ, ನಾನು ಇಷ್ಟು ವರ್ಷದ ಕೋಪ ಮಾತ್ರ ನಾನಂತ ತೀರಿಸ್ಕೊಳ್ತೇನೆ ಬಿಡಲ್ಲ ಆ ಕೋಮಲನ ಮೇಲೆ. ಸರಿಯಾಗಿ ಪಾಠ ಕಲಿಸ್ತೀನಿ ಅವಳಿಗಂತೂ. ಏನೋ ನಾನೇ ಬುದ್ಧಿವಂತೆ, ನಾನೇ ಚೆನ್ನಾಗಿ ಹೋಗೋದು ಅಂತ ಅವಾಗೆಲ್ಲ ಎಷ್ಟು ದುರಂಕಾರ ತೋರಿಸ್ತಾ ಇದ್ಲಲ್ವಾ. ಮತ್ತೆ ನನ್ನ ಜೀವನದಲ್ಲಿ ಅವಳು ಸಿಗ್ತಾಳೆ, ಈ ಥರ ಎಲ್ಲ ಆಗುತ್ತೆ ಅಂತಾನೆ ಅನ್ಕೊಂಡಿರಲಿಲ್ಲ ನಾನು. ಆಗ ಹಿಂಗಿತ್ತು, ಈಗಲೂ ಹಂಗೆ ಇದೆ ಕೊಳ್ಳಿ. ಏನೋ ಹುಡುಕ್ತಾ ಇದ್ದಾಳಲ್ಲ, ಏನು ಹುಡುಕ್ತಾ ಇದ್ದಾಳೆ? ತ್ರಿವೇಣಿನಾರು ನೋಡ್ಬಿಟ್ಟು ಅವಳ ಹುಡುಕ್ತಾ ಇದ್ದಾಳ, ಏನು ಕತೆ? ಏನು ಹುಡುಕ್ತಾ ಇದ್ದಾಳ ಏನೋ? ನಾನೇ ಹೋಗಿ ಮಾತಾಡಿಸ್ಲಾ ಏನು? ನಾನೇ ಹೋಗಿ ಪರಿಚಯ ಮಾಡ್ಕೊಂಡು ಮಾತಾಡಿಸ್ಲಾ, ಇಲ್ಲ ಅವಳೇ ಏನಾರ ಮಾತಾಡ್ಸಕ್ ಬರ್ತಾಳ? ಬೇಡ ಬೇಡ, ಏನೋ ಹುಡುಕ್ತಾ ಇದ್ದಾಳೆ, ಅವಳೇ ಹುಡ್ಕೊಂಡು ಬರ್ತಾಳ, ನೋಡೋಣ. ಅಯ್ಯೋ ಏನ್ ಮಾಡೋದು, ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ವಲ್ಲ, ಯಾರು ಕಾಣಿಸ್ತಾನೆ ಇಲ್ವಲ್ಲ. ಯಾರಾದ್ರೂ ಕೇಳೋಣ ಅಂತ ಅಂದ್ರೂ. ಓ ಯಾರು ಇಲ್ಲಿ ನಿಂತಿದ್ದಾರೆ, ನೋಡೋಣ, ಇವ್ರನ್ನೇ ಕೇಳ್ತೀನಿ. ಅಕ್ಕೋರೆ ಅಕ್ಕೋರೆ. ಇವಳು ಏನ್ ಇವಳು ಅಕ್ಕ ಅಕ್ಕ ಅನ್ಕೊಂಡು. ಹೇ ಯಾರು ನೀನು? ನಾನೇನು ನಿಮ್ಮ ಅಕ್ಕನ ಅಕ್ಕ ಅಕ್ಕ ಅಂತ ಇದೆಯಲ್ಲ, ಏನ್ ನೀನು ಈ ಥರ ಎಲ್ಲ ಕರಿತೀಯಲ್ಲ ಹಳ್ಳಿಗೆ ಹೋಗು ತಂದು? ಮೇಡಮ್ ಅಂತ ಕರಿ, ಈ ಥರ ಅಕ್ಕ ಪಕ್ಕ ಅಂತ ಎಲ್ಲ ಕರಿ ಆಗಿಲ್ಲ. ಅಯ್ಯೋ ನಮ್ಮ ಹಳ್ಳಿಲಿ ನಾವು ಆ ಥರನೇ ಕರೆಯೋದು, ಅದಕ್ಕೆ ಕರೆದೆ. ಹೋಗ್ಲಿ ಬಿಡಿ, ಬೇಜಾರು ಮಾಡ್ಕೊಬೇಡಿ. ಹಾಂ ಸರಿ, ಹೇಳು, ಏನು ಬೇಕಾಗಿತ್ತು? ಏನಕ್ಕೆ ಈ ಥರ ಅಕ್ಕ ಅಕ್ಕ ಅಂತ ಬರ್ಕೊಳ್ತಾ ಇದೆಯಾ? ಅಯ್ಯೋ ಅದು ಇಲ್ಲಿ ಇದು ಏನದು ಟ್ಯೂಬ್ಲೈಟ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಅವಾಗಿಂದ ಹುಡುಕಿ ಹುಡುಕಿ ಸಾಕಾಯ್ತು ಟ್ಯೂಬ್ಲೈಟ್ನ. ಯಾರು ಕೇಳಿದ್ರು ಇಲ್ಲಿ ಹೇಳ್ತಾನೆ ಇಲ್ಲ. ಏನಿದೆ ಇವಳು ಟ್ಯೂಬ್ಲೈಟ್ ಟ್ಯೂಬ್ಲೈಟ್ ಅಂತ ಕೇಳ್ತಾ ಇದ್ದಾಳಲ್ಲ? ಅಲ್ಲ ನೀನು ಬಂದಿರೋದು ಹೋಟೆಲ್ಗೆ ಬಂದ್ಬಿಟ್ಟು ಟ್ಯೂಬ್ಲೈಟ್ ಅಂತ ಕೇಳಿದ್ರೆ ಇಲ್ಲೇನು ಸಿಗುತ್ತೆ ಟ್ಯೂಬ್ಲೈಟ್? ಇಲ್ಲಿ ಏನಿದೆ ಫುಡ್ ತಿನ್ನೋಕ್ಕಷ್ಟೇ ಸಿಗೋದು. ಓ ಫುಡ್ ಅಂದರೆ ನಿಂಗೆ ಗೊತ್ತಾಗಲ್ಲ ಅಲ್ವಾ? ಊಟ ತಿಂಡಿ ಆ ಥರದ್ದು ಮಾತ್ರನೇ ಇಲ್ಲಿ ಸಿಗೋದು. ಟ್ಯೂಬ್ಲೈಟು ಫ್ಯಾನು ಮಿಕ್ಸಿ ಅದೆಲ್ಲ ಬೇರೆ ಕಡೆ, ಅದಕ್ಕೆ ಅದು ಶಾಪ್ ಇರುತ್ತೆ, ಅಲ್ಲಿ ಸಿಗುತ್ತೆ. ಅಯ್ಯೋ ಅದಲ್ಲ ಮೇಡಮ್ ಅವರೇ, ಅದನ್ನೆಲ್ಲ ಕೇಳಿದ್ ನಾನು. ಅಯ್ಯೋ ಹೆಂಗಪ್ಪ ಹೇಳೋಣ, ಈ ಸಿಟಿ ಜನಕ್ಕೆ ಅರ್ಥನೇ ಮಾಡ್ಸೋಕ್ಕಾಗ್ತಾ ಇಲ್ಲ ನನಗಂತೂ. ಈ ನಮ್ಮ ಅಕ್ಕನೋ ಕಾಣಿಸ್ತಾ ಇಲ್ಲ, ಎಲ್ಲೋ ಏನು ಕತೆನೋ. ಈಗ ಹೋಗ್ಬೇಕು, ಅವಳ ಸರಿಯಾಗಿ ತಗೊಳಕೊಂಡಿದ್ದಾಳೆ ಇವತ್ತು ನನ್ನ ಹತ್ರ. ಓ ನೀನು ಹುಡುಕ್ತಾ ಇರೋದು ಇವಾಗ ಗೊತ್ತಾಯ್ತು. ನೋಡಮ್ಮ ಆ ಕಡೆ ರೈಟ್ ಹೋಗಿ ಲೆಫ್ಟ್ ತಿರ್ಗೋ, ಅಲ್ಲೇ ಇದೆ. ಅದು ಟ್ಯೂಬ್ಲೈಟ್ ಅಲ್ಲ, ಅದು ಟಾಯ್ಲೆಟ್ ಅಂತ. ಈಗ ಒಬ್ಬಗೆ ಬಾಯ್ಸ್ದು ಗರ್ಲ್ಸ್ದು ಗೊತ್ತಾಗಲ್ಲ, ಹೋಗ್ಬಿಟ್ಟು ಬಾಯ್ಸ್ ಟಾಯ್ಲೆಟ್ ಹೋಗ್ಬಿಡ್ತಾಳೋ ಏನೋ. ಅಲ್ಲಿ ಜನದ ಚೆನ್ನಾಗಿ ಚಿಮ್ಮನೆ ಹಾಕಿಸ್ಕೊಂಡ್ ಬರ್ಲಿ, ಅವಾಗ ನಾಚಿಕೆ ಆಗುತ್ತೆ ಅವಳಿಗೆ. ಅವಾಗ ಗೊತ್ತಾಗುತ್ತೆ ಇನ್ನೊಬ್ರಿಗೆ ಅವಮಾನ ಮಾಡಿದ್ರೆ ಹೇಗಾಗುತ್ತೆ ಅಂತ. ಸರಿಯಾಗಿ ಒಂದು ಇಂಗ್ಲೀಷಲ್ಲಿ ಟಾಯ್ಲೆಟ್ ಅಂತ ಹೇಳಕ್ಕಾಗಲ್ಲ ಇವಳಿಗೆ, ಟ್ಯೂಬ್ಲೈಟ್ ಅಂತಾಳಲ್ಲ. ಅಯ್ಯೋ ತುಂಬಾ ಒಳ್ಳೇದಾಯ್ತು ಮೇಡಮ್ ಅವರೇ, ನನಗಂತೂ ಅವಾಗ್ಲಿಂದ 1 ಗಂಟೆಯಿಂದ ಹುಡುಕ್ತಾ ಇದ್ದೀನಿ, ಯಾರೂ ಕರೆಕ್ಟಾಗಿ ಹೇಳ್ತಾ ಇಲ್ಲ ಟ್ಯೂಬ್ಲೈಟ್ ಅಂದರೆ ಒಬ್ರಿಗೂ ಅರ್ಥ ಆಗ್ತಾ ಇಲ್ಲ. ನೀವೊಬ್ಬರೇ ನೋಡಿ ನನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ದಾರಿ ತೋರಿಸಿರೋದು ಅಂದರೆ. ಹೌದೌದು, ನಾನು ನಿಂಗೆ ಸರಿಯಾಗಿ ದಾರಿ ತೋರ್ಸೋಕ್ಕೆ ಬಂದಿರೋದು ಇಲ್ಲಿಗೆ. ತುಂಬ ಧನ್ಯವಾದಗಳು ಮೇಡಮ್ ಅವರೇ. ಅಂದಾಗೆ ನಾನು ನಿನ್ನ ಎಲ್ಲ ನೋಡಿರೋ ಥರ ಇದೆಯಲ್ಲ, ಯಾವ ಊರು ನಿಂದು? ಅಯ್ಯೋ ಮೇಡಮ್ ಅವರೇ, ಸ್ವಲ್ಪ ತುಂಬ ಅರ್ಜೆಂಟ್ ಆಗಿಬಿಟ್ಟಿದೆ, ಬರ್ತೀನಿ ರೀ ಮೇಡಮ್ ಅವರೇ, ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಬಂದು ಮಾತಾಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹೋಗು ನಿಂಗೆ ಸರಿಯಾದ ದಾರಿನೇ ತೋರಿಸಿದ್ದೀನಿ.